ಗೌರಕ್ಕಂದು ಆರಾಮತ್ಲಾಗಿ ಎದ್ದು ಹೋಗ ಬರೋದ ನೋಡ್ಕೊಂಡು ಆಚೆ ಕಡೆ ಕೂತ್ಕೊಂಡ್ಬಿಡತ್ತತ್ಲಾಗಿ. ಅದೇನೇ ಲಕ್ಷ್ಮಿ ಒಬ್ಬೊಬ್ಬಳೆ ಮಾತಾಡ್ಕೊಂಬತ್ತದೀಯ? ಅಯ್ಯ ನಾನೇನ್ ಮಾತಾಡ್ಕೊಂಬರಂತಾಗ ಗೌರಕ್ಕ ಕೂತಿದ್ದಲ್ಲ ನಿಂದೆ ಒಂಥರ ಆರಾಮ ಕಣ್ ಗೌರಕ್ಕ ಅನ್ಕೊಂಡ್ ಬಂದೆ ಆಟಯ್ಯ. ನಂದೇನ್ ಆರಾಮ್ ಬಾ, ನೀನ್ ಎಲ್ಗ್ ಹೋಗ್ತಿದ್ದಿ? ಎಲ್ಲಿ ಇಲ್ಕಣ್ ಗೌರಕ್ಕ ನಿನ್ ತಕ್ಕೆ ಬಂದೆ ಒಂಚೂರು ಎಲ್ಲಿದ್ರೆ ಇಸ್ಕೊಂಡು ಹೋಗೋಣ ಅಂತೇಳಿ. ನಾನು ಎಲೆನೆ ತರ್ಸಿಲ್ಲ ಕಣಮ್ಮ, ತರ್ಸಲೆ ಒಂದು ವಾರ ಆತು. ಒಂದ್ 2 ದಿನ ತಗ ಕೊಡ್ತೀನಿ. ಒತ್ತಾರೆ ಟೀ ಕುಡ್ದು ಎದ್ದ ತಕ್ಷಣ ಎಲೆ ಹಾಕಲ್ಲ ಅಂದ್ರೆ ಒಂಥರ ಹುಚ್ಚು ಬಂದಾಗ ಆಗುತ್ತೆ ಅತ್ಲಾಗ ನನಗೆ. ಅಯ್ಯ ನಿನ್ಗೆಲ್ಲ ತಗೊಳಮ್ಮ, ಎಲ್ಲರಿಗೂ ಹಂಗೆ ಆಗುತ್ತೆ. ಎಲೆ ಹಾಕೊಂಡ್ ರೂಢಿ ಆಗಿರ್ತೀವಲ್ಲ, ಎಲ್ಲರಿಗೂ ಹಂಗೆ ಆಗತ್ ಕಣಂತಾಗ. ಏನಾರ್ಗ ಮಾತಾಡ್ತೀನಿ ಸ್ವಾಸಿ? ಅದೇನ್ ಮಾಡ್ತೈತ ಏನ ಕಾಣೆ, ಈಗಿನ್ನು ಟೀ ಕೊಟ್ಬಿಟ್ಟು ಹೋತು. ಅಯ್ಯೋ ಒಳಗೆ ಸಣ ಮಣ ಅನ್ನತ್ಕೊಂಡ್ ಲಕ್ಷ್ಮಿ ಏನ್ ಮಾಡುತ್ತ ಏನೋ. ನಮ್ಮಂಗ್ ಬಿರ್ಬಿನ್ ಹತ್ಲಾಗ ಅಡ್ಗೆ ಗಿಡ್ಗೆ ಮಾಡಿ ಎಲ್ಲ ಕೆಲಸ ಮಾಡಿ ಕೂತ್ಕೊಳ್ಳೋಣ ಅನ್ನಕಲ್ಲ, ಒಂದೊಂದೇ ಕೆಲಸ ಗಂಟೆ ಮಾಡುತ್ತತ್ಲಾಗಿ. ಈಗಿನ ಕಾಲ ಸ್ವಾಸರ ಹಂಗೆಕಂತ ತಗವ್ರಕ್ಕ, ಯಾರ್ ತಾನೇ ಬಿರ್ಬಿರ್ನ ಅಡ್ಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತ್ಕತಾರೆ. ಬಾರಿ ಅರ್ಧ ಫೋನ್ ನೋಡೋದು, ಅರ್ಧ ಕೆಲಸ ಮಾಡೋದು, ಅದೇ ಕೆಲಸ ಮಾಡೋದಿವು. ಈ ಅಜ್ಜ ಮಟನ್ ಗಿಟನ್ ತರಕ್ ಹೋಯ್ತಾನ ಕಣ್ಗವ್ರಕ್ಕ, ಹೋಗ್ತಿತ್ತು. ಅಯ್ಯ ಅಂತ ಮಟನ್ ತರಕ್ ಹೋಗು ಸುಮ್ನಿರಮ್ಮ. ಈಗ ಒಂದ್ 3 ದಿನದಲ್ಲಿ ತಿಂದಿದ್ದೀವಿ ಅಂತ ಮಟನ್ ತರುತ್ತೆ. ಅದೆಲ್ಲ ಸರಿ ಮರಿ ಯಾರು ಕೂದೋರಮ್ಮ ಹಂಗಂತದ್ಯಲ್ಲ ನೀನು. ಹಿಂಗಾಜಣ್ಣನ ಮಲ್ಲಿ ಟಾಗ್ರಿತ್ತಂತ ಅದನ್ನ ಕೂದಾರಿ ನಾಟಿ ಮಟನ್ ಅಂತ ಹೇಳಿ ತಂದ್ರು ತರ್ಬೋದು ಎಳಕಾಲ್ ನಿಮ್ಮ ಅಜ್ಜ. ಹಂಗಾದ್ಮೇಲೆ ತರತ್ಕೊಂಡ್ ಬಿಡಮ್ಮ. ಅದಂತ ಸೂಪ್ ಮಾಡ್ಕೊಂಡ್ ಕುಡಿಬೇಕು ಕಾಲ್ ದಕ್ಕಂತ ತಾತ ಅಂತ ಹೇಳಿ ಹೇಳ್ತದ್ದ. ತಲೆ ಕಾಲ್ ಮಾಂಸ ತರ್ಬೋದು ಹಂಗದ್ಮೇಗೆ. ನಿಮ್ಮ ಅಜ್ಜನೇನ್ ಗೌರಕ್ಕ ನಾಟಿ ಮಟನ್ ಸಿಕ್ತಾಗ ತರ್ದಂಗಿರೋದು. ಅಬ್ಬಾಬಾಬ ಮೊಮ್ಮಗಂಗೆ ಅಂದ್ರೆ ಏನ್ ಬೇಕಾದ್ರು ತಂದು ಕೊಡ್ತಾವ ಅಜ್ಜ. ಅದೆಲ್ಲ ಸರಿ, ಸುಧಾ ಮಗನ್ ಬರ್ತಡೇ ಮಾಡಿದ್ಲ ಕರ್ದಿದ್ಲೇನಮ್ಮ ನಿನ್ನ? ನಾನೇನ್ ಹೇಳಿ ತಿಳ್ಕೊಂಡ್ ಗೌರಕ್ಕ, ಅದಕ್ಕೆ ನಾನು ಬರ್ಲಿಲ್ಲ. ನಮ್ಮ ಮನೆ ಅಕ್ಕಪಕ್ಕದಾಗೆಲ್ಲ ಹೇಳೋಗಿದ್ದಾಳೆ. ನನ್ಗೆ ಹೇಳ್ಬಾರ್ದೇನ್ ಗೌರಕ್ಕ ಅವಳು? ನಿನ್ನನ್ ಕರ್ದಿದ್ಲೇನ್ ಗೌರಕ್ಕ? ಹ್ಞೂ ಕಣಮ್ಮ ಕರ್ದಿದ್ಲು. ನಾನು ನನ್ನ ಮೊಮ್ಮಗ ನಾ ಸೊಸೆ 3 ಜನವಾಗಿ ಊಟ ಮಾಡ್ಕೊಂಬಂದು ಬಿರಿಯಾನಿ ಕಬಾಬ್ ಎಲ್ಲಾನು ಮಾಡ್ಸಿದ್ಲು ಕಣಮ್ಮ, ಬಾರಿ ಜೋರಾಗೆ ಮಾಡ್ಸಿದ್ಲು. ಅಲ್ಲ ನಿನ್ಗೆ ಹೇಳ್ಬಾರ್ದೇನಮ್ಮ ಅವಳು? ಅಯ್ಯಯ್ಯೋ ಅವಳಿಗೆ ಬಂದಿರೋದು ಯಾರಿಗೂ ಬಂದು ತಗ ಗೌರಕ್ಕ, 7 ಇರ್ತಾಳೆ. ನಿಮ್ ಗೌಡ್ ಬತ್ತಿರಾಗಿದ್ದ ನೋಡಮ್ಮ, ಅಲ್ಲಿ ನೀನ್ ಹುಡಿಕಂಡ್ ಬತ್ತಿದಾರ ಏನ? ಯಾನೇ ಇಲ್ಲಿ ಗಂಟ ಬಂದ್ಬಿಟ್ಟಿದ್ಯಾ? ಇವಾಗ ಮಾಡಕ್ ಬಂದೆ ಊಟದ್ಕೆಯ? ಅಯ್ಯ ಏನ್ ಮಾಡಕ್ ಬರನ್ ಮಾರಯ್ಯ, ನಾನು ಒಂದೆರಡು ಎಲೆ ಎಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಗೌರಕ್ಕಂತಕ್ಕೆ. ನೀನ್ ಹಿಂದೆಲ್ಲ ಹುಡಿಕೊಂಬಂದಿಯಲ್ಲ ನೀನು. ನೀನ್ ಯಾಕೆ ನಾನು ಹುಡಿಕ ಬರೋನ್ ವಾಗೆ ಮಂತಕ್ಕೆ ಆ ಹುಡುಗಂಗೆ ಅಡ್ಗೆ ಗಿಡ್ಗೆ ಮಾಡಿ ಸ್ಕೂಲಿ ಕಳ್ಸೋದ್ಬಿಟ್ಟು ಎದ್ವ ತರಿಕೆ ಬಂದವಳು ಎಲೆ ಹುಡಿಕೊಂಡು. ಅಯ್ಯಯ್ಯ ಸುಮ್ನಿರ ಮಾರಯ್ಯ ನೀನು. ಎಲೆ ತಗಬಾ ಅಂತೇಳಿ ನೆನ್ ದಿಸಿಂದ ಹೇಳ್ತದೀನಿ, ಎಲೆ ತಂದಿಲ್ಲ. ಎಲೆ ಹಾಕೊಂಡ್ ರೂಢಿಯಾಗಿ ಎಲೆ ಹಾಕಲ್ಲ ನನ್ ಹುಚ್ಚು ಬಂದಂಗಾಗತ್ ನನಗೆ ಅತ್ಲಾಗಿ. ಸರಿ ಆತು ಹೋಗಿ ತಗೊಂಬಂದ್ ಕೊಟ್ಟನಂತ ಇವತ್ತ. ಹೋಗ್ ಮಂತಕ್ಕೆ ಮಟನ್ ತಗೋಬತ್ತೀನಿ, ಕಾರಾಗಿರೋ ರುಬ್ಕೋ ಒಂಚೂರ. ಎಲ್ಗೋಯ್ತು ಗೌರಾಜಿ ಬೋರಾಜ? ಎಲ್ಗೋಯ್ತಾ ಏನ ಕಾಣೆ ಕಣಪ್ಪ. ನಿಮ್ಮ ಹೆಂಗಸ್ರು ಈಗಿನ್ನು ಮಟನ್ ಅಂಗಡಿ ಕಡಿಕೆ ಹೋಯ್ತಿತ್ತು ಕಣ್ ಗೌರಕ್ಕ ಅಂತ ಹೇಳ್ತು. ನೀ ನೋಡು ಹುಡಿಕೊಂಬಂದಿದ್ಯಲ್ಲಪ್ಪ. ಅಂಗಡಿ ಕುಮಾರ್ನು ಹಂಗ ಅಂತ ಅಂದ, ಮಟನ್ ಅಂಗಡಿ ಕಡಿಕ ಬಂತು ಕಣ್ ನೋಡೋಗ ಅಂತ ಹೇಳಿ. ನೋಡಿದ್ರ ಅಲ್ಲಿ ಎಲ್ಲೂ ಇಲ್ಲ ಕಣ್ ಗೌರಾಜಿ. ಏನ್ ತೋಟ ಗಿಟಕ್ ಹೋಯ್ತಾ ಹೆಂಗ ಆತ್ಲಾಗಿ ವಜ್ಜ. ಮಟನ್ ಓಟ್ ಬೇಕು ಏನು ಅಂತಾನು ಹೇಳಾಗಿಲ್ ಕಣ್ ಗೌರಾಜಿ. ನೋಡಿದ್ರೆ ಎಲ್ಗೋಯ್ತಾ ಏನ ಈ ವಜ್ಜ. ಅಳ್ಕಣ್ಸಿದ್ದಪ್ಪ ನಿಂಗ್ರಾಜದ್ ಏನಂಗ್ ಮರಿ ಕೂದನ್ ಈಗ ಎತ್ಲು ಮುಡ್ತಂಗೆ. ಅಯ್ಯ ಅವ್ರ ಮನೆಗೊಂದು ಟಾಗ್ರಿತಿಲ್ವೇನ್ ಗೌರಾಜಿ, ಅದನ್ ಕೂದಿದನ್ ಕಾಣತಾಗ ಭಾರಿ ಚೆನ್ನಾಗದ್ ಮಟನ್ ಮಾತ್ರವ. ಇದೇನ ಸಿದ್ದಪ್ಪ ಮಟನ್ ತಗೊಂಬಂದಿದ್ನಿ ಹಂಗೆ ಬಂದಿದ್ಯಾ ನೀನು? ಜನ್ ನೋಡಿದ್ರು ಮಣ್ ಮುತ್ಕೊಂಡೋದ್ರು. ಅಲ್ಕಣಜ 8 kg ಬೇಕು ಅಂತ ನೀನ್ ಹೋಗಿದ್ರೆ ನಾನ್ ತಂದ್ಕೊಡಿ ನಾವ ಮಂತಕ್ಕೆ. ನೀನ್ ಇವನು ಹೇಳ್ದಂಗ ಹೋಗಿದೀಯಾ, ನಾನ್ ಹೆಂಗ್ ತಗೊಂಬರನ್ ಬರಜ್ಜ? ನಾನ್ ಟಾಗ್ರು ತಲೆ ಕಾಲಿಗೆ ಹೇಳಿದ್ದೆ ಕಣು, ತಲೆ ಕಾಲ್ ತಗೋಬಾ ಅಂತ ಹೇಳಿ. ನಮ್ ಹುಡ್ಗ ಅದಂತ ಸೂಪ್ ಮಾಡ್ಬೇಕು ಕಂತ ಅಂತ ಹೇಳ್ತತ್ತು, ಸೂಪ್ ಕುಡಿಬೇಕು ಅಂತ ಹೇಳಿ. ಅದಕ್ಕೆ ತಲೆ ಕಾಲ್ ತಗೊಳಣ ಅಂತ ಹೇಳಿ ಹೇಳಿದ್ದೆ. ನೀನು ಕೇಳ್ಕೊಂಡ್ ತರೋದಲ್ವೇನೋ ನೀನು? ಸರಿ ಆತು ಬಾರಪ್ಪ, ನೀನ್ ಬಿರ್ಬಿರ್ನ ಹತ್ಲಾಗಿ ಅದೇನ್ ತೋಟ ಅಂತ ಹೇಳಿ ಹೋಗ್ತೀಯ ಏನ್ ಹತ್ಲಾಗ್ ನೀನು? ಟಾಗ್ರು ತಲೆ ಕಾಲ ಐತಾ ಇಲ್ಲ ಯಾರು ತಗೊಂಡೋದ್ರ ನಾನ್ ಕಾಣೆ ಕಣಪ್ಪ ನಾನು. ಮತ್ ನನ್ ಬೈದಿದ್ಯಾ ನೀನು? ನಿಂಗ್ರಾಜಿಂಗ್ ಹೇಳಿದ್ದಕ್ಕ ನಡಿಯಾಸಿದ್ದಪ್ಪ ನಾನು. ಟಾಗ್ರು ತಲೆ ಕಾಲ್ ನನ್ಗೆ ಕೊಡಪ್ಪ, ಯಾರಿಗೂ ಕೊಡ್ಬೇಡ ಅಂತ ಹೇಳಿ ಹೇಳಿದ್ದೆ ಕಣಮ್ ನಡಿ. ಲೇ ಇವಳೆ ನಾನ್ ಬರಾವತ್ತಿಗೆ ಆ ಕಾರ್ಕೆಲ್ಲ ರುಬ್ಕೊಂಡಿರ್ರಿ, ತಗೊಂಬಂದ್ಬಿಡ್ತೀನಿ ಬಿರ್ಬಿರ್ನ ಅಡ್ಗೆ ಮಾಡಿರಂತೆ. ಮನೆಗೇನಾರ ಸಾಂಬಾರ್ ಸೊಪ್ಪ ಶುಂಠ ಏನಾರ ಬೇಕೇನ ಕೇಳು ಮಗವ. ಮೂಕಂತ ತಡಿಯಜ್ಜ ಕೂಗ್ತೀನಿ ಒಂದ್ಸಲವ. ಮಂಜಿ ಬಾರಮ್ಮ, ಇಲ್ಲಿ ನಿಮ್ಮ ಮಾವೈ ಕರಿತೈತೆ. ಯಾಕತ್ತೆ ಕೂಗುದ್ರಲ್ಲ? ಏನ ಟಾಗ್ರದ ತಲೆ ಕಾಲ್ ಮಾಂಸ ತರುತ್ತಂತೆ. ಅದೇನೇನಾರ ಸಾಮಾನ್ ಬೇಕಾದ್ರೆ ಯಾವ ಕಲ್ಸಮ್ಮ, ಮೆಣಸಿಕಾಯಿ ಸಾಂಬಾರ್ ಸೊಪ್ಪು ಏನಾರ ಬೇಕಾದ್ರೆ ನಿನ್ ಮಗ ಅದೇನೋ ಸೂಪ್ ಮಾಡ್ಕೊಡು ಅಂತ ಕೇಳ್ತದ್ನಲ್ಲ ಅವತ್ತ. ಅದೇನ್ ಬೇಕು ಹೇಳ್ ಕಳ್ಸೆಲ್ಲನೂ. ಸೂಪ್ ಮಾಡಕ್ ಏನಾರ ಬೇಕಾ ಏನು ಅಂತ ಹೇಳಿ. ಮಾವಯ್ಯ ಒಂಚೂರು ಪುದೀನ ಸೊಪ್ಪಿದ್ರೆ ತಗೊಂಬನ್ನಿ ಸಾಕು, ಇನ್ನೇನು ಬೇಡ. ಮನೆಗೆ ಎಲ್ಲ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಮನೆಗೆ ಈತೆ. ಆ ಪುದೀನ ಸೊಪ್ಪನ್ನು ತಗೊಂಬನ್ನಿ ಸಾಕು. ಸರಿ ಕಣ್ರ ಮಾತು. ಬಿರ್ಬಿರ್ನ ಕಾರೆಲ್ಲಾನು ಆಡ್ಸ್ಕೊಂಡ್ ಮಾಡಿಕೊಂಡ್ರೆ ಬಂದ ತಕ್ಷಣ ಒಲೆ ಮೇಲೆ ಬೈ ಹಾಕ್ಬಿಡಿರಂತಿ. ನಡಿಯ ಸಿದ್ದಪ್ಪ, ಅದ್ಯಾಕೆ ಹೆಂಡ್ತಿ ಮಗ್ಲಿಗೆ ಹೋಗಿ ನಿಂತ್ಕೊಂತದ್ಯೋ? ನಡಿ ಹೋಗೋಣ. ಬಾ ಬೋರಾಜ ನೀನು. ಏನ್ ಹೆಂಗಸ್ರು ಮುಂದೆಲ್ಲ ಏನ್ ಬೇಕಾದದೇ ಮಾತಾಡ್ತೇನೆ ನೀನ್ ಹತ್ಲಾಗ ಬಾ. ನಡಿಯ ಸಿದ್ದಪ್ಪ, ನಾನ್ ತಮಾಷೆ ಮಾಡ್ಬೇಕಣಂತಿ, ಅದಕ್ಕೆ ಯಾಕಂಗ್ ಕೋಪ ಮಾಡ್ಕೊಂತೀನಿ ನೀನು? ಸರಿ ಆತ್ ಬಾರಪ್ಪ ನೀನು. ಒಳ್ಳೆ ಜನ ಇದ್ದಿತ್ತ ನನ್ ಮರ್ಯಾದೆ ಕಳಿತೀಯ ನೀನು. ಬಾತ್ಲಾಗ ಹೋಗೋಣ. ಹೋಯ್ತಿಂಗನ್ ಗೌರಕ್ಕ, ನಾನು ಒಂಚೂರು ಕಾರಾಗಿರೋ ಆಡಸ್ಕೊ
ಹೋಯ್ತೀನಿ ಅತ್ಲಾಗ ನಾನು ಅಯ್ಯಯ್ಯ ಕೂತ್ಕೊಳ್ಳಮ್ಮ ಈ ಊಟಕ್ಕೆ ಕಾರ ಆಡ್ಸ್ಕೊಳಕಲ್ ನೀನು ಅತ್ತೆ ಬಾರತ್ತೆ ಕೈಕಾಲ್ ಮುಖ ತೊಳ್ಕೊಂಡ್ ತಿಂಡಿ ತಿನ್ ಬಾರತ್ತೆ ಈ ಊಟಕ್ಕೆ ಅಂತ ತಡಿಯಮ್ಮ ಈಗಿನ ಎಲೆ ಹಾಕೊಂಡದನಿ ತಡಿ ತಿಂತಾನೆ ಲಕ್ಷ್ಮಕ್ಕ ಬಾ ಲಕ್ಷ್ಮಕ್ಕ ನೀನು ಒಂಚೂರು ತಿಂಡಿ ತಿನ್ನುವಂತೆ ಅಯ್ಯ ಬೇಡ ಕಣಮ್ಮ ನಾನು ಇವಾಗ ಮಾಡ್ಬೇಕು ಏನಾರ ಒಂಚೂರು ನಾನು ಮಾಡ್ತೀನಿ ಅತ್ಲಾಗ ಬಿರ್ಬಿರ್ನಾಗ ಅಂತದ ಈ ಊಟಕ್ಕೆ ನಾನು ತಿಂಡಿ ತಗೊಳಮ್ಮ ಎಲೆ ಬೇರೆ ಹಾಕೊಂಡದನಿ ಇದ್ಯಾಕತ್ತೆ ಈ ಲಕ್ಷ್ಮಕ್ಕ ಈ ಊಟಕ್ಕೆ ಬಂದು ಕೂತದ್ಲಲ್ಲ ಆಯ್ಕಣಕ್ಕೆ ಎಲ್ಲಿಲ್ಲ ಅಂತ ಹೇಳಿ ಬಂದವಳು ಕಣಮ್ಮ ಎಲೆ ಕೊಡ್ಗವ್ರಕ್ಕ ಅಂತ ಹೇಳಿ ಅಂಗಡಿಲಿ ಎಲ್ಲ ತರ್ಸ್ಕೊಂಡು ಆಯ್ಕೊಳ್ಳೋದು ಬಿಟ್ಟು ನಮ್ಮಂತ ಕುಡಿಕೊ ಬರ್ತಾಳೆ 7 ಹೊತ್ತರಿಕೆ ಹತ್ಲಾಗಿ ನೀವು ಎಲ್ಲಿಲ್ಲ ಅಂತ ಹೇಳ್ತಲ್ವ ರಾತ್ರನಾಗ ಎಲ್ಲಿ ತರ್ಸ್ಕೊಂಡ್ರಿ ನೀವೆಲೆಯ ಸುಧಾರ್ ಮನೆ ಕೊಟ್ಟಿದ್ರಲ್ಲ ಮರತ್ತೆ ಬರ್ತಡಿಗೆ ಹೋದಾಗ ಅವಿದ್ವಲ್ಲ ಅವನೇ 2 ಕೊಟ್ಟೆ ಹತ್ಲಾಗ ಅವಳಿಗುವಿ ಏನ್ ಗೌರಾಜಿ ಹತ್ತತ್ರ ನನ್ನ ನೆನ್ಸ್ಕೊಂಡ್ ಮಾತಾಡ್ತಿದ್ಯಾ ಏನ್ ಮಾತಾಡ್ತಿದ್ಯಾ ಗೌರಾಜಿ ನಾನ್ ಸುದ್ದಿಯೋ ಏನು ಇಲ್ಕಂಡ್ ಬಾಸುದ ನಿಮ್ಮ ಹತ್ರ ಎಲ್ಲ ಕೊಟ್ಟಿದ್ರಲ್ಲ ಅದ್ನೇ 1-2 ಲಕ್ಷ್ಮಕ್ಕೂ ಕೊಟ್ಟೆ ಅಂತ ಹೇಳ್ತಿದ್ದೆ ಕಣಂತ ಅಲ್ಕಣಮ್ಮ ಸುಧಾ ಊರವ್ರಿಗೆಲ್ಲ ಬರ್ತಡ್ಗೆ ಹೇಳದ್ಯಾ ಲಕ್ಷ್ಮಕ್ಕಂಗ್ ಬರ್ತಡ್ಗೆ ಹೇಳ್ಬಾರ್ದನಮ್ಮ ನೀನು ಬರ್ತಡೆ ಕರೇನ ಅಂತಾನೆ 2 ಸಲ ಒಯ್ದೆ ಕಣ್ ಗೌರಾಜಿ ಬಾಕ್ಲಾಕಂಡ್ ಎಲ್ಗೋಗಿತ್ತ ಏನಾಗ ಲಕ್ಷ್ಮಕ್ಕ ಇತ್ತು ಇಲ್ಲ ಏನೂ ಇಲ್ಲ ಬಂದೆ ನೋಡ್ಕೊಂಡು ಏನಾರ ಬೈದಿದ್ಲ ಏನ್ ಗೌರಾಜಿ ನನ್ನ ಕರೀನಿಲ್ಲ ಅಂತ ಹೇಳಿ ಏನು ಬೈನಿಲ್ ಕಣಮ್ಮ ಊರವ್ರು ತುಂಬಾ ಬರ್ತಡಿಗೆ ಹೇಳ್ಸುದ ನನ್ಗೆ ಹೇಳ್ತಿಲ್ಲ ಕಣ್ ಗೌರಕ್ಕ ಅಂತ ಹೇಳ್ತಿದ್ಲಲ್ಲ ಅದ್ಗೆ ಕೇಳ್ದೆ ಹೇಳಿದ್ದ ಇಲ್ವಾ ಅಂತ ಹೇಳಿ ಮಂತಕ್ ಹೋದ್ರು ಮತ್ತೆ ಇತ್ತಿಲ್ಲ ಏನ್ ಮಾಡಂಗ ಗೌರಾಜಿ ನಾನ್ ತಾನೆಯ ಬೆಳಗ್ಗೆನಾಗ ಕೇಕ್ನು ಕಾರನು ಕೊಟ್ ಕಳ್ಸುದ್ದೆ ಅಯ್ಯೋ ಬೇಡಕ್ಕ ತೋಗಪ್ಪ ಅಂತೇಳಿ ಇಂದು ಕೊಟ್ ಕಳ್ಸಿದ್ಲ ಲಕ್ಷ್ಮಕ್ಕ ತಗ ಮಂತಕ್ ತಗೊಂಡು ಹೋದ್ಮೇಲೆ ಇಸ್ಕೋಬಾರ್ದನ ಮಾಡು ಅವಳಿಗೂ ಬಾರಿ ಜಂಬಕಣಂತಗ ಮಂಜಕ್ಕ ಒಂಚೂರು ಸಾಂಬಾರ್ ಸೊಪ್ಪು ಶುಂಠಿ ಇದ್ರು ಕೊಡ ಮಂಜಕ್ಕ ನಮ್ಮನೆಯವ್ರು ಮಟನ್ ತಗ ಬಂದವ್ರೆ ಸಾಂಬಾರ್ ಸೊಪ್ಪು ಶುಂಠಿನು ಮಾರ್ತ್ ಬಂದವ್ರಿ ಅಯ್ಯ ಇಲ್ಲಿ ಕಾಣಿಸೋದ ಒಂಚೂರು ಐತಿ ನಮ್ಮ ಮಾವಯ್ಯನು ಮಟನ್ ತಾಂಬರಕ್ ಹೋಗೈತೆ ನನ್ಗೂ ಬೇಕನಮ್ಮ ಇಲ್ಲ ಜಾಸ್ತಿ ಇದ್ರೆ 1-2 ಕಡಿ ಕೊಡ್ ಕಳ್ಸಮ್ಮ ಸುದುಂಗುವೆ ರಾತ್ರಿ ಇನ್ನು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಡ್ ತಿಂದಿದ್ರ ಮತ್ತೆ ಮಟನ್ ತಗೊಂಬಂದಿದ್ರೆ ನಮ್ಮ ನೀವು ಅಯ್ಯ ನಮ್ಮನೆ ಗೌಡ್ರು ಕೇಳ್ಬೇಕ ಗೌರಾಜಿ ಮಟನು ಚಿಕನು ಅಂತ ಅಂದ್ರೆ ಅದು ಏನಾಗತ್ತ ಏನ ಹತ್ಲಾಗಿ ಎಲ್ಲೂ ನಾಟಿ ಮಟನ್ ಕಡಿತವ್ರೆ ಅನ್ನಂಗಿಲ್ಲ ಹೋಗ್ ತಗೊಂಬಂದ್ಬಿಡೋದೆ ಹತ್ಲಾಗಿ ಅಯ್ಯ ನಮ್ಮ ಅವಯ್ಯನು ಹಂಗೆಯ ಎಲ್ಲೂ ಮರಿ ಕಡಿತವ್ರೆ ಅಂತ ಕೇಳಂಗಿಲ್ಲ ತಗೊಂಬಂದ್ಬಿಡೋದೆ ಹತ್ಲಾಗಿ ಈಗ ಅದೇ ನಮ್ಮ ಅಮ್ಮಗ ಸೂಪ್ ಮಾಡ್ಕೊಡ್ಬೇಕಂತ ಕಾಲ್ ಸೂಪ ಇನ್ನು ಕಾಲ್ ಸೂಪ್ ಮಾಡ್ಕೊಡ್ರೆ ಕುಡಿತಾನ ಇಲ್ವ ಅವನು ನೋಡಿದ್ರೆ ನಮ್ಮ ಮಾವ ಹಿಂಗ್ ಹೇಳೋದೆ ತಡ ಹತ್ಲಾಗಿ ಓಡೋಗುತ್ತೆ ತಗೊಂಬರಕ್ಕೆ ಚೆನ್ನಾಗ್ ಮಾಡ್ಕೊಡು ಕುಡಿತಾನ ಕಣಂತೆ ಕುಡಿಯಕ್ ಬಾರಿ ಚೆನ್ನಾಗಿರುತ್ತೆ ಕಣಂತದು ಮಂಜಕ್ಕ ಕಾಲ್ ಸೂಪ್ ಏನ್ರ ಮಿಕ್ಕಂಡ್ರೆ ನನ್ಗೊಂದ್ ಲೋಟ ಕೊಡ್ ಮಂಜಕ್ಕ ನನ್ಗೂ ಕುಡಿಯಂಗಾಗದ 7 ದಿನ ಆಗದ ಕುಡ್ದಿ ನಾನು ನಿಮ್ ಮನೆಗೆ ತಂದ್ಕೊಡ್ತೀನಿ ಕಣಂತ ಬಿಡ್ಸುದ ನೀನ್ ಏನ್ ಮಾಡಿರ್ ತಂದ್ಕೊಡ್ತೀಯಾ ನಿನಗ್ ನಾನ್ ಕೊಡಬಾರ್ದ ತಗ ಕೊಡ್ತೀನಿ ಕಣಂತೆ ಹಂಗಂದ ಸಾಂಬಾರ್ ಸೊಪ್ಪು ಶುಂಠಿ ಇಲ್ವೇನ್ ಮಂಜಕ್ಕ ತಲೆಕಾಲ್ ಸಾಂಬಾರ್ಗೆ ಮತ್ತೆ ಸೂಪ್ ಮಾಡಕ್ಕೆಲ್ಲ ಬೇಕಣಮ್ಮ ಒಂದೇ 2 ಕಡ್ಡೆ 3 ಕಡ್ಡೆ ಅವ ಆಟಯ್ಯ ಸರಿ ಸರಿ ಆತು ನೋಡ ನನ್ ಏಟ್ರಂತ ಐತನ ನೋಡಿ ಇಸ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದ್ರೆ ಒಂದಜ್ಜೆ ಹೋಗಿ ತಗೊಂಬ ಮರಯ್ಯ ಅಂತ ಹೇಳಿ ಕಳಿಸ್ತೀನಿ ನಮ್ಮ ಮನೆ ಗೌಡನ್ನಯ್ಯ ಇದ್ರೆ ಒಂದ್ ಕಡೆ ಕೊಟ್ ಕಳ್ಸಿವ ಮಾತ್ಲಾಗಿ ರಾತ್ರಿ ಎಲ್ಲ ಹೋಗಿ ಅವ್ರ ಮನೆ ಊಟ ಮಾಡ್ಕೊಂಬಂದಿದೀವಿ ನೋಡ್ ಕೊಡಕಲ್ಲ ಅಂತೇಳಿ ಬೇಜ್ಗಿದಾರ್ ಮಾಡ್ಕೊಂಡಾಳು ಸುದುಂಗೆ ಅಂತಾನೆ ಇಲ್ಲ ಅಂತೀನತ್ತೆ ನಾನು ಇದ್ರೆ ಕೊಡ್ದತ್ತಲ್ವಾ ಇರೋದೇ ಒಂದ್ ಚೂರಿ ಇಟ್ಕೊಂಡ ಸುಮ್ಮರಿ ಅವಳು ಯಾತ್ರಂತಾನೆ ಯಾರ್ತನಾರ ಒಂಚೂರು ಇಸ್ಕೊಂಡು ಮಾಡ್ಕೊಂತ ಹೋಗ್ಕಣಂತ ಹೆಂಗ ಅವಳು ಅಲ್ಕಣ ಸಿದ್ದಪ್ಪ ಆ ನಿಂಗ್ರಾಜರ್ ಮಂತಾನೆ ಜಾಗ ಚೆನ್ನಾಗಿತ್ತಲ್ಲ ಅಲ್ಲೇ ಕುಯ್ಯೋದಲ್ವೇನೋ ಮರಿಯ ನೀವು ನಾವು ಅದನ್ನ ಹೇಳ್ದಕ್ಕಂಡ್ ಬೋರಾಜ ನಿಮ್ಮಂತಾನೆ ಜಾಗ ಚೆನ್ನಾಗೈತೆ ಇಲ್ಲೇ ಕುಯ್ ಅನ್ಕೊಂಡ್ ನಿಂಗ್ರಾಜಣ್ಣ ಅಂತ ಹೇಳಿ ಅವ್ ಅಣ್ಣೇನ್ ಹೇಳ್ದು ಕೇಳುತ್ತೇನ್ ಬೋರಾಜ ಅಲ್ಲ ಕಣ ನಿಂಗ್ರಾಜ ಮಂತಾನೆ ಆಟೋ ಒಂದ್ ಜಾಗದೆ ನೋಡಿದ್ರೆ ಇಲ್ಲಿ ತಗೊಂಬಂದ್ ಶಂಕರಣ್ಣಕೊಂಡ್ ಕೊಟ್ಟೋದು ಎಲ್ಲೋ ಮರಿ ಕುಯ್ಯಕ್ಕೆ ಮಂತಾನೆ ಕುಯ್ಬೋದಿತ್ತು ಕಣ್ ಬೋರಾಜ ಬೇಜಾನ್ ಜಾಗಿತ್ತು ಆದ್ರೆ ಅವೆಲ್ಲ ಕುಯ್ ಅದು ಸೂಲಿ ಅದೆಲ್ಲ ಬಾರಿ ಕಷ್ಟ ಆಗುತ್ತೆ ಅಂತ ಹೇಳಿ 1,000 ರೂಪಾಯಿ ಹೋದ್ರಾಗುತ್ತೆ ಅಂತ ಹೇಳಿ ಆ ಶಂಕರಣ್ಣಂಗೆ ಕೊಟ್ಬಿಟ್ಟೆ ಹತ್ಲಾಗಿ ನೀನೇ ಸೂಲ್ದು ಪಾಲಕಪ್ಪ ಹತ್ಲಾಗಿ ಅಂತ ಹೇಳಿ ಯಾಕೆ ಗೌಡ್ರಿ ಹಿಂಗಂತದ್ರ ಯಾಕೆ ನಾನು ಚೆನ್ನಾಗಿ ಮರಿ ಕುಯ್ಯಲ್ವೇನ್ ಗೌಡ್ರಿ ಹಂಗೆ ಹೇಳದ್ನೇನ್ ಪಾಪ ನಾನು ನಿನ್ ಮರಿ ಕುಯ್ಯಲ್ಲ ಚೆನ್ನಾಗಿ ಅಂತ ಹೇಳಿ ಹೇಳದ್ನೇನೋ ನಾನು ಮಂತಾನೆ ಮಸ್ತಾಗಿ ಜಾಗಿತ್ತಲ್ಲ ಅಲ್ಲೇ ಕುಯ್ಸಿದ್ರೆ ಇನ್ನೂ 1-4 ಜನ ಬಂದ್ ತಗೊಂಡಾರು ಅಂತ ಹೇಳ್ದೆ ಕಣ ಆಟಯ್ಯ ಇಲ್ಲೂ ಬಂದ್ ತಗೊಂಡ್ ಹೋಗ್ತಾರ ಕಣದ್ ಬನ್ನಿ ಗೌಡ್ರಿ ನಿಮ್ಗೆ ಎಷ್ಟು ಕೆಜಿ ಬೇಕು ಹೇಳಿ ಯಾಕೆ ಕೊಡ್ತೀನಿ ನಾನ್ ತಲೆಕಾಲ್ ಮಾಂಸ ಕೇಳಿದ್ದೆ ಕಣ್ ಪಾಪ ತಲೆಕಾಲ್ ಮಾಂಸ ಕೊಟ್ಬಿಡ್ ನನಗೆ ಸರಿ ಕಣ್ ಗೌಡ್ರ ಆತು ನಿಂಗ್ರಾಜಣ್ಣ ಹಂಗಂತಾನೆ ಹೇಳಿ ನಿಮ್ಗೆ ಅಂತಾನೆ ಎತ್ತಿರ್ಸೋರ್ ಕಣಂತ ತಗೊಳ್ಳಿ ಕೊಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಣಂತ ಅಲಯ್ಯ ಸಿದ್ದಣ್ಣ ನಿಮ್ಗೆ ಎಷ್ಟು ಕೆಜಿ ಬೇಕು ಸಿದ್ದಣ್ಣ ನನ್ಗೊಂದ್ 2 ಕೆಜಿ ಮಟನ್ ಹಾಕಪ್ಪ ಸಾಕು ನಿಂಗ್ರಾಜ ಎಲ್ಲಾ ಮಟನ್ ಖಾಲಿ ಆಯ್ತಾ ಇನ್ನ ಮಿಕ್ಕಂಡಾಯ್ತು ನಾಟಿ ಮಟನ್ ಅಂತಂದ್ರೆ ಅಲ್ಲಿ ಜನ ಮುಗಿ ಬೀಳ್ತಾರೆ ಎಲ್ಲಿ ಉಳ್ಕೊಳುತ್ತೆ ಬೋರಾಜ 1-2 ಕೆಜಿನ 1 ಕೆಜಿನ ಎತ್ ಮಾಡಿಸ್ಕೊಂಡಿದೀನಿ ಮನೆಗೆ ಅಂತ ಹೇಳಿ ಆಟಯ್ಯ ಸರಿ ಸರಿ ಆತು ಬಿರ್ಬಿನು ಕೊಡಪ್ಪ ಶಂಕರಪ್ಪ ಒತ್ತಾಗೋದ್ ಕೊಡು ಆತು ಕಂದ್ ತಗೊಳ್ಳಿ ಗೌಡ್ರದ್ ಯಾಕಂಗ ಅವಸರ ಮಾಡ್ತಾರ ಬಂದಾಗೆಲ್ಲ ಬರೀ ಹಿಂಗ ಅವಸರ ಮಾಡ್ಕೊಂಡು ಹೋಗೋದು ಎತ್ಲಾಗ ನೀವು ಕೊಡ ಶಂಕರಪ್ಪ ನೀನ್ ಬಿರ್ಬನೆ ನಾನು ಹಸಿಗೆ ಇನ್ನು ಮೇವ್ ಹಾಕಿಲ್ಲ ಒಂದ್ ಟಗರು ಮರಿ ತಂದಿನಿ ಕಣೋ ನಾನು ಅದಕ್ಕೊಂದ್ಸರಿ ಎಲ್ಲಾರ ಗರ್ಕೆ ತಂದು ಹಾಕ್ಬೇಕು ಗರ್ಕೆ ತಂದು ಹಾಕಿಲ್ಲ ಏನಿಲ್ಲ ಒತ್ತಾಗುತ್ತೆ ಕೊಡ ನೀನು ಬೋರಾಜ ಯಾವಾಗ್ಲೂ ಹಿಂಗ ಅವಸರ ಮಾಡೋದೆ ಕಣಂತೆ ಆ ಬಿರ್ಬಿರ್ನ ಕೊಡ್ಕಾಲ್ಸು ಶಂಕರಣ್ಣ ನೀನ್ ಹತ್ಲಾಗಿ ನೀನು ಬೋರಾಜ್ ನಂಗೆ ಆಡ್ತಿ ಹತ್ಲಾಗಿ ಇನ್ನೇನ್ರಿ ಗೌಡ್ರೆ ಸಮಾಚಾರ ಏನ್ ಹೇಳಣ ಶಂಕರಪ್ಪ ಸಮಾಚಾರವಾ ನೀನ್ ಹೇಳದ್ ನನ್ ಕೇಳ್ತನಪ್ಪ
ನಾನೇನ್ ಹೇಳನ್ ಬಿಡಿ ಗೌಡ್ರೆ ಅತ್ಲಾಗಿ ಇನ್ನೇನ್ ಮರಿ ಕೊಯ್ಯೋದು ಮಟನ್ ಕಟ್ ಮಾಡ್ಕೊಡೋದು ಆಟೆ ಕೆಲಸ ನಂದು ನಿಮ್ದಾದ್ರೆ ತೋಟ ಮನೆ ಹೊಲ ಅಲ್ಲಿ ಇಲ್ಲಿ ಅಂತೇಳಿ ಸುತ್ತಿರ್ತೀರಾ ನೀವ್ ಹೇಳ್ಬೇಕು. ಏನು ಇಲ್ಲ ಕಣ್ ಪಾಪ, ಈಗ ಮಾತಾಡೋಕೆ ಟೈಮ್ ಇಲ್ಲ, ಒತ್ತಾಗುತ್ತೆ ನಾನು ಹೋಗ್ಬೇಕು. ಪಾಪ ಎಲ್ಲರೂ ಹೋಟ್ಲು ತ ಸಿಕ್ಕೋ ಬೆಳಗಿಗೆ ದುಡ್ಡು ಕೊಟ್ಬಿಟ್ಟಾನು ಮಟನ್ದ. ಸರಿ ಸರಿ ಆಯ್ತು ಬಿಡ್ಬೋ ರಾಜ, ಒತ್ತಾರಿ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು 4-5 ದಿನ ಬಿಟ್ಟೆ ಕೊಡು. ಏನು ಅರ್ಜೆಂಟಾಗಿ ಕೇಳದ್ ನಾನು ದುಡ್ಡ ನಿನ್ನ, ನಾನು ಒತ್ತಾರಿ ಕೊಟ್ಬಿಡ್ತೀನಿ ಕಣಪ್ಪ ನಿಂಗೆ ರಾಜಣ್ಣ. ಥೋ ಏನ್ ಕತೆ ಬಿಡಿ ಎತ್ಲಾಗ ನಿಮ್ದು, ನೀವಿಬ್ರಿಗೂ ಹೇಳೋದೇ ಅರ್ಥ ಆಗಲ್ಲ. ನಾನೇನು ಒತ್ತಾರಿಕೆ ಕೊಡಿ ಈಗಲೇ ಕೊಡಿ ಅಂತೇಳಿ ನಾನು ಕೇಳ್ಬಿಟ್ಟು ಮಟನ್ ಕೊಡ್ತಿದ್ನಿ ಅನ್ರಣ್ಣ ನಿಮ್ಗೆ. ಒತ್ತಾರಿಕಾರ ಕೊಡಿ ಇಲ್ಲ ಒಂದು ತಿಂಗಳು ಬಿಟ್ಟಾರ ಕೊಡಿ ಇಸ್ಕಂತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಹೋಗಿ. ಸರಿ ಕಣ್ ಪಾಪ ಹೋಗಿ ಬರ್ತೀನಿ ಕಣ, ಗೊತ್ತಾಗುತ್ತೆ ನನಗೆ. ಸಿದ್ದಪ್ಪ ತೋಟ ತಕ್ಕೇನಾರ ಬತ್ತೀಯ ಇಲ್ಲ ಮಟನ್ ಸಾರು ಉಣ್ಕೊಂಡು ಮಲ್ಮನಿಕಂತೀಯೋ? ನಾನೇನು ತೋಟಕ್ಕೆ ಗಿಟ್ಟಕ್ಕೆ ಬರಲ್ಲ ಕಣ್ ಬೋರಾಜ. ಈಗ ಮಟನ್ ಸಾರು ಮಾಡಿಸ್ಕೊಂಡು ಉಣ್ಬಿಟ್ಟು ಒಂದು 2 ಮುದ್ದೆ ಹೊಡೆದ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀನಿ ಸುಮ್ಮನೆ ಹತ್ಲಾಗಿ. ನನಗೂ ಯಾಕೊಂದು ಯಾನಿಂದ ತಲೆ ಭಾರ ಆದಂಗೆ ಆಗದೆ. ಊಟ ಮಾಡಿ ಮನಿಕೊಂಬಿಡ್ತೀನಿ ಮನೆಗೆ. ನಿಂದೆ ಒಂಥರ ನಮ್ದಿ ಕಣ್ಣಂದು ಬಿಡ ಹತ್ಲಾಗಿ. ನಿನ್ನೆ ಅಂತ ತೋಟಕ್ಕೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅನ್ನೋದು ಜವಾಬ್ದಾರಿನಿಲ್ಲ ನಿನಗೆ. ಉಂಡು ಮನಿಕತ್ತೀನಿ ಅಂತೇಳೋ ನೀನು ಗುಂಡಾಣಿ ಗುಂಡ. ಥೋ ಬಾ ಬೋರಾಜ ಹತ್ಲಾಗ ನನಗೂ ಸಾಕಾಗೋಗೋದು ಈ ಬಿಸ್ತಲ್ಲಿ. ಮೊನ್ನೆ ಬೇರೆ ಮಳೇಲಿ ಬೇರೆ ನೆಂದ್ಬಿಟ್ಟೆ, ಅದಕ್ಕೂ ತಲೆ ಬಾತ್ಕೊಂಡಂಗೆ ಆಗ್ಬಿಟ್ಟದ ನನಗೆ. ಚೆನ್ನಾಗಿ ನಿದ್ದೆ ಮಾಡ್ಬೇಕು ಕಣ್ಣಂದು ಬಾ ಬೋರಾಜ ನಾನು. ಇದೇನೇ ಇದು ಕೂತಿರಲಿ ಎದ್ದೋಗಿರಂಗೆ ಇಲ್ಲ ನೀನು. ಎಲ್ ಕಣನ್ ಬಾರಜ್ಜ, ಕಾರೆಲ್ಲನು ಆಡ್ಸಿ ಮಾಡಕ್ ಬಂದಿದ್ದೀನಿ ಕಣನ್, ಕೊಡು ಮಟನ್ ನೀನು. ಬಿರ್ಬಿರ್ನ ತೊಳದಿ ಒಲೆ ಮ್ಯಾಕ ಹಾಕ್ಲಿ ಅತ್ಲಾಗಿ. ಕಾಲ್ ಮಟನ್ ಬೇಯವತ್ತಿ ಗೊತ್ತಾಗುತ್ತೆ. ಮಂಜೆ ಮಂಜೆ ಬಾರಮ್ಮ, ಇಲ್ಲಿ ನಿಮ್ಮ ಮಾವ ಬಂದೈತ್ ಮಟನ್ ಇಸ್ಕೊಂಡ ಒಳಿಕೆ. ಒಂಚೂರು ಒತ್ಲಂತೆ ಮಾಡಮ್ಮ ಅತ್ಲಾಗ ಮಧ್ಯಾಹ್ನ ಊಟಕ್ಕೆ. ಮತ್ತೆ ಅದಂತ ಕಾಲ್ ಸೂಪು ಅಂತ ಹೇಳಿತ್ತಲ್ ಮಗ, ಅದ ಚೆನ್ನಾಗಿ ಮಾಡ್ಕೊಡೋ ಒಂಚೂರ ಮಗಿಗೆ. ಸರಿ ಕಣ್ಮಾವ ಆಯ್ತು ಮಾಡ್ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಬಿರ್ಬಿನ ಬಂದ್ಬಿಡಿ ಮಂತಕ್ಕೆ ಮತ್ತೆ. ತೋಟದ ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ ನೀವು. ಇಲ್ಲ ಕಣನ್ ತಗೊಳಮ್ಮ, ಮಗ ಸ್ಕೂಲಿಂದ ಬರೋವತ್ ಕಸ ಎಲ್ಲ ಇಟ್ಕೊಂಡ್ ಬಂದ್ಬಿಡ್ತೀನಿ ಇವತ್ತು ಬಿರ್ನೆ. ಒತ್ಲಂತೆ ಅಡುಗೆ ಮಾಡಿರ್ ನೀನು. ಈಗ ಏನು ತೋಟ ಕೆಲ್ಸ ಇಲ್ಲ ಕಣ್ ತಗೊಳಮ್ಮ, ಹಸಿ ಮೇವ್ ಹಾಕೊಂಡ್ ಕೂತ್ಕೊಳ್ಳೋದು ಆಟ ಕಣನ್ ತಗ. ಬಿರ್ನು ಬತ್ತಿಂಗಣ ತಿಂದ ಮೇಲೆ ಮಟನ್ ಬೇರೆ ಬಿರ್ಬಿನು ಬೇಯಾಕಲ್ಲ, ತಲಕಾಲ್ ಮಟನ್ ಬೇರೆಯಾ ಹೋಗತ್ಲಾಗ ಬೇಯಾಕ ಈಗ್ಲೆಯ. ಸರಿ ಕಣತ್ತೆ ಆತು. ಪಾಪ ಈ ಸ್ಕೂಲಿಂದ ಬಂದಿರಂಗ್ ಕಾಣ್ತಿದ್ಯಾನೋ ನೀನು. ಬ್ಯಾಗ್ ಎಲ್ಲ ನಿಂದು ಒಂದ್ ಬ್ಯಾಗ್ ತಂದಲ್ಲ ಏನಲ್ಲ, ಅಡಿಗೆ ಮುಗ್ಗೋಗ್ಬಿಡ್ತು. ನೀನ್ ತಾತನ್ ಕುಂಟೆ ಅಂತ ಕಾಲ್ ಸೂಪ್ ಕುಡಿಬೇಕು ಅಂತ ಹೇಳಿದ್ದಂತಲ್ವ ನೀನು. ಅದ ತಗ ಬಂದ್ ಕೊಟ್ಟೈತ್ ಕಣಂತ ಹೋಗು, ನಿಮ್ಮ ಅಮ್ಮಾಯಿ ಮಾಡ್ತೈತೆ. ಸರಿ ಸರಿ ಕಣಜ್ಜಿ ಆತು, ನಾನು ಹೋಗಿ ಒಂದ್ ಲೋಟ ಇಸ್ಕೊಂಡ್ ಕುಡ್ದು ಬರ್ತೀನಿ ಕಣಜ್ಜಿ, ನನಗೆ ಅದು ಇಷ್ಟ. ಇನ್ನು ಆಗಿರೋದ್ ಕಾರಣ ಕಣಂದ್ ಕುತ್ಕಲ್ಲ ಪಾಪ, ಅದ್ ಯಾಕಂಗ ಅವಸರ ಮಾಡ್ತೀಯ ನೀನು. ಕುತ್ಕ ಇಲ್ಗ ತಗೊಂಬತ್ತಾರಲ್ಲನು. ನಿನಗೆ ಅಂತಾನೆ ಬಂದದ್ ನಿಮ್ ತಾತ, ನಿನಗ್ ಕೊಡ್ಲಿಲ್ಲ ಅಂದ್ರೆ ಸರಿಯಾಗುತ್ತೆ ಅಂತ ಕುತ್ಕೊಳ್ಳೋ. ಮಾಡ್ತೈತ್ ಕಣ ನಿಮ್ಮ ಅಮ್ಮ ಇನ್ನುವೆ. ತಾತ ಈಗ ಬತ್ತಿದ್ಯಲ್ಲ, ಊಟ ಗಂಟೆ ಎಲ್ಲೋಗಿದೆ ತಾತ ನೀನು? ಇದೇ ಅಂತ ಪಾಪ ಹಿಂಗ್ ಕೇಳ್ತದ್ಯಾ? ಮನೆ ಯಜಮಾನನು ಹಂಗ್ ಕೇಳಕ್ಲ ಹಂಗ್ ಕೇಳ್ತಿದ್ಯಲ್ಲ ಕೂತ್ಕೊಂಡು. ತೋಟಕ್ಕೆ ಹೋಗಿ ಈಗ ಇನ್ನೂ ಬರ್ತಾ ಇದೀನಿ, ನೀರ್ ಕುಡಿತೀಯಾ ಎಂತತ, ಊಟ ಮಾಡ್ತೀಯ ಎಂತತ ಅಂತ ಏನು ಕೇಳ್ತಲ್ಲ. ಎಲ್ಗ್ ಹೋಗಿದ್ದೆ ಅಂತ ಹೇಳಿ ಕೇಳ್ತಾವ್ನಿ. ಕೈ ಕಾಲ್ ತೊಳ್ಕೊ ಬರಗ ಜಾತ್ಲಾಗಿ ಅಡ್ಗಾಗೈತೆ ಊಟ ಮಾಡುವಂತೆ. ಬಾತ್ಪತ್ನಿಗೆ ಕೈ ಕಾಲ್ ತೊಳ್ಕೊ ಮದುವೆ ಕಣಂತೆ ಬಿರ್ಬಿನು ತಗೋಬರಕ್ ಹೇಳ ಮಾತ್ಲಾಗಿ. ಬಾರಿ ಘಮ ಘಮ ಅಂತೈತೆ ಅಡ್ಗೆ, ನೋಡ್ ಊಟ ಮಾಡೋಣ ಅತ್ಲಾಗಿ. ಅತ್ತೆ ಮಾವಯ್ಯ ಕೈ ಕಾಲ್ ತೊಳ್ಕೊ ಬಂದ್ಬಿಡಿ, ಅಡ್ಗೆ ಆಗೈತೆ ತಗೋ ಬತ್ತೀನಿ. ನಿಮ್ಮ ಮಾವಯ್ಯ ಅಲ್ಲ ಕೈ ಕಾಲ್ ತೊಳ್ಕೊ ಬಂದದ್ ಕಣ, ತಗೋಬರಾಗ ಮಾತ್ಲಾಗಿ. ನಾನ್ ತೊಳ್ಕೊಂಡ್ ಬತ್ತೀನಿ, ಊಟ ಮಾಡನ್ ತಗೊಂಬರಾಗು. ಬಾರಿ ಚೆನ್ನಾಗೈತೆ ಕಣಮ್ಮ, ಕಾಲ್ ಸೂಪು ಸಕ್ಕತ್ತಾಗಿ ಮಾಡಿದ್ದೆ ಕಣಮ್ಮ ನೀನು. ಲೋ ಪಾಪ ನಿಧಾನ ಕುಡಿಯೋ, ನತ್ಕಿತಿಗೆ ಯಾರಸ್ಕೊಂಡಿಯಾ? ಅದೇನೋ ಹಂಗ್ ಊಪ್ತದಯಾ? ಇವನ್ ಕುಡಿಯೋದ್ ನೋಡಿದ್ರೆ 4 ಮನೆ ಕೇಳ್ತಾದೆ. ನನಗಂತೂ ಬಾಯಿ ನೀರು ತಡೆಯಕ್ ಆಗ್ತದ. ಒಂಚೂರು ಬಿರ್ ನಾಕೊಡಮ್ಮ ನನ್ಗೆ. ಅದೇ ವಾಟಾಗಿರುತ್ತಲ್ಲ ಅಜ್ಜಿ ಕಾಲ್ ಸೂಪು, ಹಂಗ್ ಮಾಡಕ್ಕೆ ಕಣಜಿ ನಮ್ಮ ಅಮ್ಮಯ್ಯ ಚೆನ್ನಾಗೈತೆ ಅಲ್ವೇನಜ್ಜಿ? ಕಂಡ್ಲ ಪಾಪ, ನಾನು ಯಾವತ್ತು ಕುಡ್ದೈತಿಲ್ಲ ಕಣು, ಬಾರಿ ಚೆನ್ನಾಗದೆ. ನಿಮ್ಮ ಅಮ್ಮ ಯಾವ ಅಡ್ಗೆ ತಾನೆ ಚೆನ್ನಾಗ್ ಮಾಡಲ್ವೋ, ಎಲ್ಲಾ ಅಡ್ಗೆನು ಚೆನ್ನಾಗೆ ಮಾಡುತ್ತಕ್ಕಂತ ತಗೊಳ್ಳೋ. ಮಗ ಬಾರಿ ಚೆನ್ನಾಗ್ ಮಾಡಿದ್ಯಾ ಕಣಮ್ಮ ಕಾಲ್ ಸೂಪ, ನಾನೆಂದು ಕುಡ್ದೇ ಐತಲ್ಲ. ಅಯ್ಯ ನಾನೆಲ್ಲ ಉಪ್ಪು ಸಪ್ಪೆ ಎಲ್ಲ ಕಮ್ಗಿಮ್ಮಿ ಆಗೈತೇನ ಅಂತೇಳಿ ಬೇಜಾರು ಮಾಡ್ಕೊಂಡದ್ದೆ. ಹೆಂಗ ಚೆನ್ನಾಗೈತೆ ಅಂತಿರಲ್ಲ ಬಿಡಿ ಮಾವ. ನೀನು ಒಂದ್ ಬಟ್ಲಿಗೆ ಹಾಕಂಗ್ ಕುಡಿಯೋದು ಬಿಟ್ಟು ಏನ್ ನೋಡ್ತಿದ್ಯಮ್ಮ? ನೀನು ಹಾಕಂಗ್ ಕುಡಿ, ಯಾಕೆ ನಿನ್ಕ ನಮ್ಮನ್ ನೋಡ್ತದೀಯ? ಇನ್ನೊಸಿ ಬೇಕಾದ್ರೆ ಹಾಕ್ಸ್ಕೊಳ್ಳಿ ಮಾವಯ್ಯ. ನನಗ್ ಸಾಕು ಕಣಮ್ಮ, ಮಗಿಗ್ ಬಿಸಿ ಮಾಡಿ ಸಂಜೆಗೊಂದ್ಸಲ ಕುಡ್ಸಿವಂತೆ ಮಾಡ್ಕೋವು. ನೋಡಿದ್ರ ಸ್ನೇಹಿತರೆ, ಮೊಮ್ಮಗಂಗೆ ಏನೇನು ಇಷ್ಟ ಅಂತೇಳಿ ಅವ್ರ ತಾತ ಎಲ್ಲನೂ ಮಾಡ್ಸುತ್ತೆ ಮನೆಗೆ. ಒಳ್ಳೆ ಹೋಟ್ಲಾಗಿರುತ್ತಲ್ಲ ಸ್ನೇಹಿತರೆ, ಹಂಗದೆ ಕಾಲ್ ಸೂಪು ಚೆನ್ನಾಗಿ ಮಾಡೈತೆ ನಾನು ಸೋಸೆ. ನಿಮ್ಗೂ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಮನೆಗೂ ಯಾರ ಕಾಲ್ ಸೂಪ್ ಮಾಡಿಲ್ಲ ಅಂದ್ರೆ ನೀವು ಮಾಡ್ಕೊಂಡ್ ಕುಡೀರಿ, ಬಾರಿ ಚೆನ್ನಾಗದೆ ಕಾಣುತ್ತೆ ಮನೆಗೆ. ಹೋಟ್ಲು ಗಿಟ್ಲಿಗೆಲ್ಲ ಹೋಗ್ಬೇಡಿ, ಮನೆಗೆ ಮಾಡ್ಕೊಂಡ್ ಕುಡೀರಿ, ಬಾರಿ ಚೆನ್ನಾಗೈತೆ ಕಾಣಂತೆ.